ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಪೂರ್ತಿ ಹೆಸರು ಒಂದ್ಸರಿ ಹೇಳ್ಬಿಡಿ ನೋಡು. ರಾಕೇಶ್ ಸ್ನೇಕ್ ಅಂತ. ರಾಕೇಶ್ ಸ್ನೇಕ್ ಅಂತ. ಎಲ್ಲಿ ಇರೋದು ನೀವು? ದಾಸನಕೊಪ್ಪಲಲ್ಲೇ ಇದ್ದೀರಾ? ಅದೇ ನೀವು ಸ್ನೇಕ್ ಕ್ಯಾಚರ್ ಅಂತ ಕೇಳಿ ತುಂಬ ಖುಷಿ ಆಯಿತು. ಈ ಎಂಟು ಏಜಲ್ಲಿ ಇಷ್ಟು ತರುಣರಾಗಿದ್ದೀರಾ, ಹೇಗೆ ಇದು ಶುರು ಆಯಿತು ನಿಮ್ಮ ಜೀವನ? ಮೇಡಮ್ ನಾನು ಒಂದು 17 ವರ್ಷದಿಂದ ಹಿಡಿತಿದ್ದೀನಿ. ನನಗೆ 17 ವರ್ಷ ಏಜ್ ಇದ್ದಾಗ ಹಿಡಿತಾ ಇದ್ದೀನಿ. ನಾನು ಒಂದು 30,000 ಹಿಡಿತಿದ್ದೀನಿ ಮೇಡಮ್. ನಂದು ರೈಟಿಂಗ್ ಇಲ್ಲ, ಬೇರೆಯವ್ರ ಥರ ರೈಟಿಂಗ್ ಇಲ್ಲ ನಮ್ಮದು ಹಿಡಿಯೋದು ಬಿಡೋದು ಅಷ್ಟೇ. ಹಿಡಿಯೋದು ಎಲ್ಲಿ ತೊಗೊಂಡೋಗ್ಬಿಡ್ತೀವಿ? ಫಾರೆಸ್ಟ್ ಮೇಡಮ್. ಫಾರೆಸ್ಟಿಗೆ ತೊಗೊಂಡೋಗ್ಬಿಡ್ತೀರಾ? ಹೌದು. ಯಾವ ಫಾರೆಸ್ಟ್? ಎಷ್ಟು ದೂರ ಇದೆ? ಕಲ್ಯಾಣಿ ಫಾರೆಸ್ಟು ಒಂದು 7 ಕಿಲೋಮೀಟ್ರ್ 8 ಕಿಲೋಮೀಟ್ರು ಈ ದೂರ ಕರ್ಕೊತಾ ಹೋಗ್ಬಿಡ್ತೀನಿ. ಬಿಡ್ತೀರಾ? ಅದು ಶುರು ಹೇಗೆ ಮಾಡಿದ್ರಿ? ಹೇಗೆ ಗೊತ್ತಾಯ್ತು ನೀವು ಹಾವು ಹಿಡಿಬಲ್ಲರಿ ಅಂತ? ನಾನು ಮೇಡಮ್ ಯೂಟ್ಯೂಬಲ್ಲಿ ನೋಡಿ ನಮ್ಮ ಗುರು ಅವರ ಕುಮಾರಿಂದ ನಾವು ನೋಡಿ ಅವರು ನನಗೆ ಇಂತಿಂತ ಹಾವು ಹಿಂಗೆ ಹಿಡಿಬೇಕು ಅಂತ ಹೇಳ್ಕೊಟ್ಟಿದ್ದವರು. ಅವ್ರ ಕಡೆಯಿಂದ ನಾನು ಕಲ್ತಿದ್ದೆ ಮೇಡಮ್. ಭಯ ಆಗಲಿಲ್ವಾ? ಭಯ ಆಯಿತು ಮೇಡಮ್. ಭಯ ಆದಾಗ ಅವರಿಂದ ಯಾವ್ಯಾವ ಥರ ಯಾವ ಹೆಂಗೆ ಹಿಡಿಬೇಕು ಅಂತ ಕಲ್ತಿದ್ದೆ ಮೇಡಮ್. ನಾನು ಒಂದು 30,000-40 ಸಾವಿರ ಹಾವು ಹಿಡಿದಿದ್ದೀನಿ. ಈಗ ನಾನು ರೈಟಿಂಗ್ ಇಲ್ಲ ಮೇಡಮ್. ಇವಾಗ ರೈಟಿಂಗ್ ಅಂತಾರೇನು? ಅಂದರೆ ನಂದು ಮೇಡಮ್ ಹೆಸರು ಇಲ್ಲ, ಬುಕ್ ಬರ್ಕೊಳ್ಳೋದು ನಾನು ಹಿಡಿಯೋದು ಬಿಡಿಯೋದು ಅಷ್ಟೇ. ಇವಾಗ ನೀವು ಏನು ವ್ಯವಸಾಯ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ಇಂಟೀರಿಯರು ರೂಪನಗರ ಸವಿತಾ ಪ್ರಭಾಕರ್ ಅಂತ ಸಿವಿಲ್ ಇಂಜಿನಿಯರ್ ಅವರು. ಸಿನಿಧಿ ಇಂಟೀರಿಯರ್ ಅಂತ ಸವಿತಾ ಪ್ರಭಾಕರ್ ಅಂತ ಅವ್ರ ಹೆಸರು. ಅವ್ರ ಕೆಲಸ ಮಾಡ್ತಾ ಇದ್ದೀನಿ ಈಗ. ಯಾವ ತನ ಹಾವು ಕಚ್ಚಿದೆ ನಿಮಗೆ? ಮೇಡಮ್ ಎಲ್ಲ ಕಚ್ಚೈತೆ. ಹೌದಾ? ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ? ಟ್ರೀಟ್ಮೆಂಟ್ ನಮ್ಮ ಮೇಡಮ್ ನಾಗರ ಒಂದು ಬುಟ್ಟಿನೆಲ್ಲ ಕಚ್ಚೈತೆ ಮೇಡಮ್. ಏನಾಗಲ್ಲ. ಕಚ್ಚಿದ್ರೆ ಏನು ಮಾಡ್ತೀರಾ? ಮೇಡಮ್ ನಮಗೆ ಟ್ರೀಟ್ಮೆಂಟ್ ನಾವು ಕುಮಾರ್ ಅಂತ ಅವ್ರೆ, ಅವ್ರ ಟ್ರೀಟ್ಮೆಂಟ್ ಐತೆ ನಾನು ತಗೋತೀನಿ. ಮದ್ದು ಕೊಡ್ತಾರೆ ಮೇಡಮ್. ಹೌದು. ಹಾವು ಕಚ್ಚಿದ್ರೆ ವಿಷ ತೆಗಿಯಲ್ಲ ನೀವು? ಏನಿಲ್ಲ, ಹಾವಿ ಕೈಯಿಂದ ತೆಗಿಯಲ್ಲ. ಹಂಗೆ ಮದ್ದು ತಗೊಂಡ್ರೆ ವಾಸಿ ಆಗುತ್ತೆ ನಿಮಗೆ? ಎಷ್ಟು ದಿನ ಬೇಕು? 2 ದಿನ ಸರ್. 2 ದಿನ ಸರಿ ಆಗುತ್ತೆ. ಯಾವ ಬಗೆ ಹಾವನ್ನ ಎಲ್ಲಕ್ಕಿಂತ ಜಾಸ್ತಿ ಹಿಡಿದಿದ್ದೀರಿ? ಮೇಡಮ್ ನಾನು ಕಾಳಿಂಗ ಸರ್ಪ ಒಂದು ಬುಟ್ಟಿ, ಹಬ್ಬವು ಹಿಡಿದಿದ್ದೀನಿ. ಕೊಳಕ್ಮಂಡ್ಲ, ವಿಷಕಾರಿ ಎಲ್ಲ ಯಾವ್ದೈತೆ ಎಲ್ಲ ಹಿಡಿದಿದ್ದೀನಿ ಮೇಡಮ್. ಯಾವ ಏರಿಯಾದಲ್ಲಿ ಜಾಸ್ತಿ ಹಿಡಿದಿದ್ದೀರಿ ಮೇಡಮ್? ದಾಸನಕೊಪ್ಪಲು, ರೂಪನಗರ, ಅಕ್ಕಪಕ್ಕ ಹಳ್ಳಿ, ಸುತ್ತಮುತ್ತ ಊರಲ್ಲೆಲ್ಲ ಹಿಡ್ದಿದ್ದೀನಿ. ಎಲ್ಲ ಕಡೆ ಕುವೆಂಪು ನಗರ ಅಲ್ಲೆಲ್ಲ ಹಿಡ್ದಿದ್ದೀನಿ ಮೇಡಮ್. ಎಲ್ಲ ಕಡೆ ಕರೀತಾರೆ? ಎಲ್ಲ ಕರೀತಾರೆ ಮೇಡಮ್. ಎಷ್ಟು ಚಾರ್ಜ್ ಮಾಡ್ತೀರಾ ಹಾವು ಕ್ಯಾಚ್ ಮಾಡಕ್ಕೆ? ಮೇಡಮ್ ಅವ್ರು ಇಷ್ಟ ಬಂದವ್ರು ಕೊಡಿಸ್ಬೋದು. ಇಷ್ಟ ಬಂದಂಗೆ ಪೆಟ್ರೋಲ್ ಚಾರ್ಜ್ ನಮ್ಗೆ ಕೊಟ್ಟರೆ ಸಾಕು ಮೇಡಮ್. ಇಲ್ಲಿಂದ ಅಲ್ಲಿಗೆ ಬರೋಕ್ಕೆ ಪೆಟ್ರೋಲ್ ಚಾರ್ಜ್ ಒಂದು ಕೊಟ್ಟರೆ ಸಾಕು. ತಗೊಂಡೋಗಿ ಬಿಡ್ಬೇಕಲ್ಲ, ಅದಕ್ಕೂ ಚಾರ್ಜ್ ಬೇಕಲ್ಲ ನಿಮಗೆ? ಅದೇ ನಮ್ಮ ಪೆಟ್ರೋಲ್ ಚಾರ್ಜ್ ಕೊಟ್ಟರೆ ಸಾಕು ಮೇಡಮ್. ಅದೇ ಅಲ್ಲಿ ಹೋಗಿ ಬಿಡಕ್ಕೆ. ಅದು ಮೇಡಮ್ ನಾವು ಕಾಸು ಕಿಸಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂದ್ರೆ ಈ ಕೆಲಸ ನೀವು ಇಷ್ಟಪಟ್ಟು ಮಾಡ್ತಾ ಇದ್ದೀರಾ ಅಷ್ಟೇ? ಹೌದು ಮೇಡಮ್. ಅಲ್ವಾ? ಸಮಾಜ ಸೇವೆ ಆಯ್ತು. ಹೌದೌದೌದು. ಜನರಿಗೆ ಹಾವಿನ ತೊಂದರೆ ಆಗ್ಬಾರ್ದು, ಹಾವಿ ಕೂಡ ಜನರಿಂದ ತೊಂದರೆ ಆಗ್ಬಾರ್ದು ಅಲ್ವಾ? ಜನ ನೋಡಿದ್ರೆ ಹೊಡಿಬಾರ್ದು ಹಾವಿನ. ಹೌದೌದು. ರಾಕಿ ಅಂತ ಫೋನ್ ಮಾಡಿದ್ರೆ ಹೋಗಿ ಹಿಡ್ಕೊಂಡು ನಾವು ಒಂದು ಫಾರೆಸ್ಟ್ ಅದು ಎಲ್ಲಿ ಇದು ಮಾಡ್ಬೇಕು ಅಲ್ಲಿ ಬಿಟ್ಬಿಡ್ತೀನಿ ಮೇಡಮ್. ಹೌದು, ಆ ಥರ ನಮ್ದು. ಅಂದ್ರೆ ಅದು ಹಾವಿನ ಇದು ಜಾಗ ಎಲ್ಲಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಆಯಾ ಹಾವನ್ನ ಅಲ್ಲೇ ಬಿಡೋದು. ಹೌದು ಮೇಡಮ್, ಫಾರೆಸ್ಟ್ ಅದು. ಈಗ ನಾವು ಸುತ್ತಮುತ್ತ ಮನೆ ಕಟ್ಕೊಂಡಿರೋದೆಲ್ಲ ನಾವು ಜಾಗದಲ್ಲಿ ನಾವು ಮನೆ ಕಟ್ಟಿದ್ದೀವಿ. ಈಗ ಅವುಗಳಿಗೆ ಬೇರೆ ಜಾಗಕ್ಕೆ ನಾವು ಈಗ ಸೆಕೆ ಬಿಸಿಲು ಎಲ್ಲ ಎದ್ದಾಗ ಅದು ಹಾವು ಈಚೆ ಬಂದಾಗ ಮನೆಗಳ ಹತ್ರ ಗಾರ್ಡನ್ ಅಲ್ಲಿ ಇರುತ್ತಲ್ಲ, ಗಾರ್ಡನ್ ನೀರ್ಗೀರ್ ಹಾಕ್ದಾಗ ಅದು ಇದಾಗುತ್ತೆ ಮೇಡಮ್. ಅದು ಕೋಲ್ಡ್ ಇರುತ್ತಲ್ಲ ಅವಾಗ ಬರ್ತದೆ. ಕೋಲ್ಡ್ ಆಗಕ್ಕೆ ಬಾಡಿ ಇದಾಗ ಬರೋದು ಮೇಡಮ್. ಈಗ ಹಾವು ಮನೆ ಒಳಗಡೆ ಒಂದ್ಸಲ ಹೋಗುತ್ತೆ, ಅದು ಯಾಕೆ ಹೋಗುತ್ತೆ ಮನೆ ಒಳಗಡೆ? ಹಾವು ಮನೆ ಒಳಗಡೆ ಯಾಕೆ ಹೋಗುತ್ತೆ ಅಂತ ಹಾವು? ಮೇಡಮ್ ಯಾವ ಹಾವು ಅಂದ್ರೆ ಇದು ಕೋಲ್ಡ್ ಇರುತ್ತಲ್ಲ ಮೇಡಮ್, ಅವಾಗ ಹೋಗುತ್ತೆ ಮನೆ ಒಳಗೆ. ಓಪನ್ ಆಗಿರುತ್ತೆ, ಬೆಚ್ಚಗಿರುತ್ತೆ. ಇಲ್ಲ ಚಳಿ ಟೈಮಲ್ಲಿ ಹೋಗುತ್ತೆ, ಆ ಟೈಮಲ್ಲಿ ಹೋಗೋದು ಮೇಡಮ್ ಅಷ್ಟೇ. ನೀವು ಮನೆಯಲ್ಲಿ ಹಾವು ಸಾಕಿದ್ದೀರಾ? ಹೌದು ಮೇಡಮ್. ಎಷ್ಟು ಹಾವು ಸಾಕಿದ್ದೀರಾ? ಮೇಡಮ್ ಒಂದು ಕ್ಯಾರೆ ಹಾವು, ನೀರುಳೆ ಹಾವು, ಮೊಟ್ಟೆ ಮಾಡಿಸಿ ಮರಿ ಮಾಡಿಸಿ ಬಿಡೋದು ನಾನು. ಮರಿ ಮಾಡಿಸಿ ಎಲ್ಲಿ ಬಿಡ್ತೀರಾ? ನಾನು ಮೇಲೆ ಫಾರೆಸ್ಟ್ ಬಿಡ್ತೀನಿ. ತಾಯಿ ಮಗು ಎಲ್ಲ ಬಿಟ್ಬಿಡ್ತೀನಿ ಮೇಡಮ್. ಅಲ್ಲ, ಮರಿ ಯಾಕೆ ಮಾಡ್ತೀರಾ ಅಂತ? ಮೇಡಮ್ ಅದು ಮೊಟ್ಟೆ ಎಲ್ಲೆಲ್ಲ ಹಾಕುತ್ತೆ, ಹಾವು ಹೊಡಿತಾರೆ, ಅದು ಹಾವು ಇದಾಗುತ್ತೆ, ಅವು ಎಲ್ಲ ಸತ್ತೋಯ್ತವೆ. ಮೇಡಮ್ ಮೊಟ್ಟೆ ಇರೋದು ನಮ್ಗೆ ಗೊತ್ತಾಗುತ್ತೆ, ನಾನು ಮರಿ ಮಾಡಿಸಿ ಮಡಗೋದು. ಅಂದ್ರೆ ಹಾವಿನ ಜಾತಿ ಉಳಿಬೇಕು ಅಂತ ನೀವು ಅಲ್ವಾ? ಅದಕ್ಕೆ ನೀವು ಆ ಥರ ಮಾಡ್ತೀರಾ. ವೆರಿ ಗುಡ್.